ನಮಸ್ಕಾರ ಎಲ್ಲರಿಗೂ. ವಿಷಯ ವಿನಿಮಯ ಚಾನಲ್ಗೆ ಸ್ವಾಗತ. ನಾನು ವಿನೋದ್. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಸಂಚಿತ ಕರ್ಮ ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾತಾಡಿದ್ದೆ. ಈ ವಿಡಿಯೋದಲ್ಲಿ ನಾನು ಪ್ರಾರಬ್ಧ ಕರ್ಮ ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ನೀವು ಸಂಚಿತ ಕರ್ಮ ಅಂದರೆ ಏನು ಅಂತ ನನ್ನ ಹಿಂದಿನ ವಿಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಒಂದು ವೇಳೆ ನೀವು ನೋಡಿಲ್ಲ ಅಂತಂದರೆ ನನ್ನ ವಿಡಿಯೋನ ನೋಡಿ. ಸಂಚಿತ ಕರ್ಮ ಅಂದರೆ ಏನು ಅಂತ ಗೊತ್ತಾದರೆ ಈ ವಿಡಿಯೋನ ಪ್ರಾರಬ್ಧ ಕರ್ಮ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡು ಈಸಿ ಆಗುತ್ತೆ. ಸರಿ, ಏನು ಈ ಪ್ರಾರಬ್ಧ ಕರ್ಮ ಅಂತಂದರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಹೇಳಿದ್ದೆ, ಸಂಚಿತ ಕರ್ಮ ಅನ್ನೋದು ನಮ್ಮ ಜನ್ಮ ಜನ್ಮಗಳ ಒಂದು ಪಾಪ ಪುಣ್ಯಗಳ ಕರ್ಮದ ಬ್ಯಾಲೆನ್ಸ್ ಅಂತ. ಸೊ ಅದು ಒಂದು ಗುಡ್ಡ ಅಂತ ಅಥವಾ ಒಂದು ಬೆಟ್ಟ ಅಂತ ಅನ್ಕೊಳ್ಳೋಣ. ಸೊ ಸಂಚಿತ ಕರ್ಮ ಅನ್ನೋದು ಒಂದು ಬೆಟ್ಟ ಅನ್ನೋ ಥರ ತಗೊಂಡ್ರೆ ಅದರಲ್ಲಿ ಸ್ವಲ್ಪ ಪುಣ್ಯ ಕರ್ಮಗಳು, ಸ್ವಲ್ಪ ಪಾಪದ ಕರ್ಮಗಳು, ಆ ಎರಡನ್ನೂ ಸೇರಿಸಿ ಈ ಜನ್ಮಕ್ಕೆ ನಮಗೆ ಪ್ರಾರಬ್ಧವಾಗಿ ಬಂದಿರುತ್ತೆ. ಅದನ್ನೇ ನಾವು ಪ್ರಾರಬ್ಧ ಕರ್ಮ ಅಂತ ಕರಿತೀವಿ. ಸೊ ಯಾವತ್ತೂ ಭಗವಂತ ಆಗಲಿ ಯೂನಿವರ್ಸ್ ಆಗಲಿ ಬರೀ ಕಷ್ಟನೇ ಅಥವಾ ಬರೀ ಕೆಟ್ಟ ಕರ್ಮಗಳನ್ನೇ ಅಥವಾ ಬರೀ ಒಳ್ಳೆ ಕರ್ಮಗಳನ್ನೇ ಕೊಡೋದಿಲ್ಲ. ಆ ಎರಡನ್ನೂ ಮಿಕ್ಸ್ ಮಾಡಿ ಬ್ಯಾಲೆನ್ಸ್ ಮಾಡಿ ಒಂದು ಜನ್ಮಕ್ಕೆ ಎಷ್ಟು ಸಾಧ್ಯನೋ, ಅಂದರೆ ಎಷ್ಟು ತೀರಿಸಲಿಕ್ಕೆ ಸಾಧ್ಯ ಇದೆಯೋ ಅಷ್ಟನ್ನು ಸೇರಿಸಿ ಒಂದು ಪ್ರಾರಬ್ಧ ರೂಪದಲ್ಲಿ ನಮಗೆಲ್ರಿಗೂ ಕೊಟ್ಟು ಕಳಿಸಿರ್ತಾನೆ. ಅದನ್ನೇ ಹಣೆ ಬರಹ ಅಂತ ಹೇಳ್ತೀವಲ್ವ. ಸೊ ನಮ್ಮ ಹಣೆ ಬರಹ ಮೀನ್ಸ್ ನಮ್ಮ ಪ್ರಾರಬ್ಧ ಅಂತ ಅರ್ಥ. ಸೊ ಈ ಪ್ರಾರಬ್ಧ ಇನ್ನೂ ಸ್ವಲ್ಪ ಅರ್ಥ ಆಗಬೇಕು, ಜನರಲ್ ಆಗಿ ಸರಳವಾಗಿ ಹೇಳಬೇಕು ಅನ್ನೋದಾದರೆ, ನಿಮಗೆ ನೀವು ಹುಟ್ಟಿರುವಂಥ ಫ್ಯಾಮಿಲಿ ಆಗಿರ್ಬೋದು, ಅಥವಾ ನಿಮ್ಮ ಕೆಲಸ ಆಗಿರ್ಬೋದು, ನಿಮ್ಮ ಹೆಲ್ತ್ ಆಗಿರ್ಬೋದು, ನಿಮ್ಮ ಫಿನಾನ್ಸ್ ಆಗಿರ್ಬೋದು, ನಿಮ್ಮ ಸಂಬಂಧಗಳಾಗಿರ್ಬೋದು, ಇದೆಲ್ಲ ನಿಮ್ಮ ಪ್ರಾರಬ್ಧದಿಂದನೇ ಬಂದಿರೋದು. ನೀವು ಒಂದು ಒಳ್ಳೆ ಫ್ಯಾಮಿಲಿಯಲ್ಲಿ ಹುಟ್ಟಿದಿರಾ ಅಂದರೆ ನಿಮಗೆ ಒಳ್ಳೆ ಅಪ್ಪ ಅಮ್ಮ ಇದ್ದಾರೆ, ಒಳ್ಳೆ ಗಂಡ ಹೆಂಡತಿ ಅಥವಾ ಮಕ್ಕಳು, ಸಂಬಂಧಿಕರು, ಸ್ನೇಹಿತರು, ಒಂದು ಒಳ್ಳೆ ಕೆಲಸ ಇದೆ, ನಿಮ್ಮ ಆರೋಗ್ಯ ಚೆನ್ನಾಗಿದೆ, ನಿಮ್ಮ ಫಿನಾನ್ಸ್ ಕಂಡೀಷನ್ ಅಷ್ಟೇನು ಕೆಟ್ಟದಾಗಿಲ್ಲ, ಜೀವನ ಒಂದು ಸರಳವಾಗಿ ಸುಸೂತ್ರವಾಗಿ ನಡೀತಾ ಇದೆ ಅಥವಾ ಚೆನ್ನಾಗಿ ನಡೀತಾ ಇದೆ ಅಂತ ಆದರೆ ನಿಮಗೆ ಒಳ್ಳೆ ಪ್ರಾರಬ್ಧನ ತೊಗೊಂಡು ಬಂದಿದ್ದೀರಾ ಅಂತ. ಅಂದರೆ ಹಿಂದಿನ ಜನ್ಮದಲ್ಲಿ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿ ಪುಣ್ಯನ ಸಂಪಾದನೆ ಮಾಡಿಕೊಂಡು ಒಂದು ಒಳ್ಳೆ ಪ್ರಾರಬ್ಧನ ಈ ಜನ್ಮಕ್ಕೆ ಪಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ನಿಮಗೆ ಇಷ್ಟೆಲ್ಲ ಒಳ್ಳೆ ಸಂಬಂಧಗಳಾಗಿರ್ಬೋದು, ಕೆಲಸ ಆಗಿರ್ಬೋದು ಸಿಕ್ಕಿದೆ, ಅಥವಾ ನಿಮ್ಮ ಕಂಡೀಷನ್ ಒಂದು ಚೆನ್ನಾಗಿ ಹೋಗ್ತಾ ಇದೆ, ಅಥವಾ ನಿಮ್ಮ ಜೀವನ ಒಂದು ಸುಸೂತ್ರವಾಗಿ ಇದೆ ಅಂತ. ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪ್ರಾರಬ್ಧ ಚೆನ್ನಾಗಿದೆ, ನಿಮ್ಮ ಹಿಂದಿನ ಕರ್ಮಗಳು ಅಷ್ಟೇನು ಕೆಟ್ಟದಾಗಿರಲಿಲ್ಲ, ನೀವು ಒಳ್ಳೆ ಕರ್ಮಗಳನ್ನ ಮಾಡಿ ಸ್ವಲ್ಪ ಪುಣ್ಯನ ಸಂಪಾದನೆ ಮಾಡಿಕೊಂಡು ಈ ಜನ್ಮಕ್ಕೆ ಆ ಪ್ರಾರಬ್ಧಗಳನ್ನ ತೊಗೊಂಡು ಬಂದಿದ್ದೀರಾ ಅಂತ ಅರ್ಥ. ಅಥವಾ ನಿಮ್ಗೇನಾದರೂ ಒಳ್ಳೆ ಫ್ಯಾಮಿಲಿ ಇಲ್ಲ, ಅಪ್ಪ ಅಮ್ಮ ಕೇರ್ ಮಾಡಲ್ಲ, ಅಥವಾ ಅಪ್ಪ ಅಮ್ಮ ಜವಾಬ್ದಾರಿ ತಗೊಳ್ಳಲ್ಲ, ನನಗೆ ಒಳ್ಳೆ ಗಂಡ ಇಲ್ಲ, ಅಥವಾ ನನಗೆ ಒಳ್ಳೆ ಹೆಂಡತಿ ಇಲ್ಲ, ನನ್ನ ಮಕ್ಕಳು ಸರಿಯಾಗಿಲ್ಲ, ನನಗೆ ಕೆಲಸ ಏನು ಮಾಡಿದ್ರು ಸಿಗ್ತಿಲ್ಲ, ನನ್ನ ಫಿನಾನ್ಸ್ ಕಂಡೀಷನ್ ಚೆನ್ನಾಗಿಲ್ಲ, ಎಷ್ಟೇ ಸಂಪಾದನೆ ಮಾಡಿದ್ರು ನನ್ನ ಕೈಯಲ್ಲಿ ಉಳಿಯಲ್ಲ, ಅಥವಾ ಜಾಬ್ ಯಾವಾಗಲೂ ಹೋಗ್ತಾ ಇರುತ್ತೆ, ಒಂದು ಸ್ಟೇಬಲ್ ಜಾಬ್ ಇರಲ್ಲ, ನನ್ನ ಆರೋಗ್ಯ ಯಾವಾಗಲೂ ಕೆಡ್ತಾ ಇರುತ್ತೆ, ಈ ಥರದ್ದೆಲ್ಲ ಪರಿಸ್ಥಿತಿಗಳು ಇದೆ ಅನ್ನೋದಾದರೆ ನಿಮ್ಮ ಪ್ರಾರಬ್ಧ ಚೆನ್ನಾಗಿಲ್ಲ ಅಂತ ಅರ್ಥ. ಅಂದರೆ ಹಿಂದಿನ ಜನ್ಮಗಳಲ್ಲಿ ನೀವು ಅಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ಈ ಜನ್ಮಕ್ಕೆ ಬಂದಿಲ್ಲ ಅಂತ ಅರ್ಥ. ನನಗೆ ನನ್ನ ಪ್ರಾರಬ್ಧ ಚೆನ್ನಾಗಿಲ್ಲ, ಹಾಗಾಗಿ ನನ್ನ ಜೀವನದಲ್ಲಿ ಸಂಬಂಧಗಳು ಸರಿ ಇಲ್ಲ, ಅಥವಾ ನನ್ನ ಸಿಚುವೇಶನ್ ಸರಿ ಇಲ್ಲ, ನನ್ನ ಜೀವನ ಸುಸೂತ್ರವಾಗಿ ಹೋಗ್ತಾ ಇಲ್ಲ. ಏನು ಮಾಡೋದು ಇದಕ್ಕೆ? ಏನೂ ಮಾಡೋಕ್ಕಾಗಲ್ಲ. ನೋಡಿ, ನಾವು ನಮ್ಮ ಸಂಚಿತ ಕರ್ಮನಾಗಲಿ ನಮ್ಮ ಪ್ರಾರಬ್ಧ ಕರ್ಮನಾಗಲಿ ನಾವು ಕಮ್ಮಿ ಮಾಡ್ಕೊಳೋದಕ್ಕಾಗಲ್ಲ. ಅದನ್ನು ಅನುಭವಿಸ್ಲೇಬೇಕು. ಅದನ್ನು ಅನುಭವಿಸ್ಬೇಕು ಅಂತಾನೆ ಈ ಜನ್ಮನ ನಾವು ಪಡ್ಕೊಂಡಿರ್ತೀವಿ. ನಾವು ಈ ಜನ್ಮದಲ್ಲಿ ಹುಟ್ಟಿದ್ದೀವಿ ಅಂದರೆ ಅದಕ್ಕೊಂದು ಪರ್ಪಸ್ ಇರುತ್ತೆ. ನಮ್ಮ ಹಿಂದಿನ ಯಾವುದೇ ಒಳ್ಳೆಯದಾಗಿರ್ಬೋದು ಕೆಟ್ಟದ್ದಾಗಿರ್ಬೋದು ಅದನ್ನು ಇಲ್ಲಿ ತೀರಿಸ್ಕೊಳೋದಕ್ಕೋಸ್ಕರನೇ ಬಂದಿರ್ತೀವಿ. ಸೊ ಹಾಗಾಗಿ ನಮ್ಮ ಪ್ರಾರಬ್ಧನ ನಾವು ಕಮ್ಮಿ ಮಾಡ್ಕೊಳಕ್ಕಾಗಲ್ಲ. ಆದರೆ ಅದನ್ನು ಯಾವ ಥರ ಫೇಸ್ ಮಾಡಬೇಕು, ಮುಂದೆನೇ ನಮ್ಮ ಜೀವನ ಚೆನ್ನಾಗಿರಬೇಕು, ಅಥವಾ ಮುಂದೆ ಇವತ್ತಂತೂ ಈ ಜನ್ಮಕ್ಕಂತೂ ಇದು ಸಿಕ್ಕಿದೆ, ಅಥವಾ ಈ ಜನ್ಮದಲ್ಲೇ ನನ್ನ ಮುಂದಿನ ಜೀವನ ಚೆನ್ನಾಗಿರಬೇಕು, ಮುಂದೆ ನಾನು ನನ್ನ ಜೀವನದಲ್ಲಿ ಚೆನ್ನಾಗಿ ಹೋಗಬೇಕು, ಬೆಳಿಬೇಕು, ನನ್ನ ಜೀವನನ ಸಂತೋಷವಾಗಿ ಕಳಿಬೇಕು ಅನ್ನೋದಾದರೆ ನಮ್ಮ ಪ್ರಾರಬ್ಧನ ನಾವು ಹೇಗೆ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಇವಾಗ. ಆಯಿತು, ನಮ್ಮ ಪ್ರಾರಬ್ಧ ಕೆಟ್ಟದಿದೆ, ಅದಕ್ಕೋಸ್ಕರನೇ ನಮಗೆ ಇಂಥ ಸಿಚುವೇಶನ್ ಅಂದರೆ ಲೈಫ್ ಸಿಚುವೇಶನ್ಸ್ ಡಿಫಿಕಲ್ಟೀಸ್ ಆಗಿರ್ಬೋದು, ನಮ್ಮ ರಿಲೇಷನ್ಶಿಪ್ ಸರಿ ಇಲ್ಲದೆ ಇರ್ಬೋದು, ನಮ್ಮ ಹಣಕಾಸಿನ ಸ್ಥಿತಿ ಸರಿ ಇಲ್ಲದೆ ಇರ್ಬೋದು, ಅಥವಾ ನಮ್ಮ ಆರೋಗ್ಯ ಸರಿ ಇಲ್ಲದೆ ಇರ್ಬೋದು. ನಮ್ಮ ಹಿಂದಿನ ಕರ್ಮದಿಂದ ನಾವು ಇದನ್ನೆಲ್ಲ ಪಡ್ಕೊಂಡು ಬಂದಿದ್ದೀವಿ, ಅನುಭವಿಸ್ತಾ ಇದ್ದೀವಿ.
ಆಯಿತು. ಆದರೆ ಅದನ್ನು ಗೊಣಗಾಡ್ತಾ, ಸಿಟ್ಟು ಮಾಡ್ಕೊಳ್ತಾ, ಅದ್ರ ಜೊತೆಗೆ ಅಸಮಾಧಾನ ತೋರ್ತಾ ನೀವು ಅನುಭವಿಸೋದ್ರಿಂದ ಅದೇನು ಕಮ್ಮಿ ಆಗಲ್ಲ. ನೀವು ಸಫರ್ ಆಗಬೇಕು ಅಂತ ಬರ್ಸ್ಕೊಂಬಂದಿದ್ದೀರಾ, ಸಫರ್ ಆಗ್ತಿದ್ದೀರಾ. ಆದರೆ ಆ ಸಫರ್ ಆಗೋದ್ರಲ್ಲಿ ಅದು ಏನು ಕೆಲವೊಂದು ಏನಕ್ಕೆ ಹುಟ್ಟಿರ್ತೀವಿ ನಾವು, ಫಸ್ಟ್ ಆಫ್ ಆಲ್ ಈ ಜನ್ಮನ ತೊಗೊಂಡಿರ್ತೀವಿ ಅಂದರೆ ಅದಕ್ಕೆ 2 ರೀಸನ್ ಇರುತ್ತೆ. ಒಂದು, ನಮ್ಮ ಹಿಂದಿನ ಜನ್ಮಗಳಲ್ಲಿ ಏನೋ ಋಣ ತೀರ್ಸಕ್ಕಿರುತ್ತೆ. ನಾವು ಯಾವುದೇ ವ್ಯಕ್ತಿನ ಮೀಟ್ ಮಾಡಿದ್ರು ಕೂಡ ಅದು ಹೇಳ್ತಾರಲ್ವ, ಯಾವುದೇ ಆಕ್ಸಿಡೆಂಟಿಂದ ಮೀಟ್ ಆಗಲ್ಲ, ಅದಕ್ಕೆ ಯಾವುದಾದ್ರೂ ಒಂದು ಉದ್ದೇಶ ಇದ್ದೇ ಇರುತ್ತೆ ಅಂತ. ಖಂಡಿತವಾಗ್ಲೂ ನಿಜ. ನಿಮ್ಮ ಜೀವನದಲ್ಲಿ ನೀವು ಯಾವ ವ್ಯಕ್ತಿನ ಮೀಟ್ ಮಾಡಲಿ ಅಥವಾ ಯಾವ ವ್ಯಕ್ತಿ ಜೊತೆ ಇರಲಿ, ಯಾವ ಸಿಚುವೇಶನ್ಸ್ಲೇ ಬರಲಿ, ಅದು ಆಕ್ಸಿಡೆಂಟ್ ಅಲ್ಲ. ಅದ್ರ ಹಿಂದೆ ಖಂಡಿತವಾಗ್ಲೂ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಅದು ಋಣ ತೀರ್ಸೋಕ್ಕಾಗಿರ್ಬೋದು ಅಥವಾ ನಿಮಗೆ ಏನೋ ಕಲೀಲಿಕ್ಕಿರುತ್ತೆ ಪಾಠ. ಹಾಗಾಗಿ ಆ ಸಿಚುವೇಶನ್ಸ್ ಆಗಿರ್ಬೋದು ಅಥವಾ ಆ ವ್ಯಕ್ತಿಗಳಾಗಿರ್ಬೋದು ನಿಮ್ಮ ಜೀವನದಲ್ಲಿ ಪ್ರಾರಬ್ಧ ರೂಪದಲ್ಲೂ ಬಂದಿರ್ಬೋದು. ಸೊ ಹಾಗಾಗಿ ನಾವು ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಅದನ್ನು ಫೇಸ್ ಮಾಡಿದಾಗ ನಮ್ಮ ಪ್ರಾರಬ್ಧ ಕಮ್ಮಿ ಆಗ್ತಾ ಹೋಗುತ್ತೆ. ಅಂದರೆ ಹಳೇ ಪ್ರಾರಬ್ಧಗಳು ಕಳ್ಕೊಂಡು ನಾವು ಹೊಸ ಒಳ್ಳೆ ಕರ್ಮಗಳನ್ನ ಸೃಷ್ಟಿ ಮಾಡಿಕೊಂಡು ಮುಂದಿನ ಜೀವನದಲ್ಲಿ ನಾವು ನಮ್ಮ ಜೀವನನ ಒಂದು ಉತ್ತಮ ರೀತಿಯಲ್ಲಿ ನಡೆಸೋದಕ್ಕೆ ಸಾಧ್ಯ. ಸೊ ನೋಡಿ, ಯೂನಿವರ್ಸ್ ಅನ್ನೋದು ಅಥವಾ ಈ ಪ್ರಾರಬ್ಧ ಕರ್ಮ ಅನ್ನೋದು ಹೇಗೆ ಅಂತ ಅಂದರೆ, ನೀವು ಏನನ್ನು ಕಲಿಯೋಕ್ಕೆ ಬಂದಿದ್ದೀರೋ ಅದನ್ನು ನೀವು ಕಲಿಯೋವರೆಗೂ ಖಂಡಿತವಾಗ್ಲೂ ಬಿಡೋದಿಲ್ಲ. ಅದು ನೀವು ಕಲಿಯೋವರೆಗೂ ನೀವೆಷ್ಟು ಹಠ ಮಾಡ್ತೀರೋ ಅದಷ್ಟು ಏಟು ಕೊಡ್ತಾನೆ ಇರುತ್ತೆ. ನೀವು ಎಷ್ಟು ಬೇಗ ಕಲಿತೀರೋ ಅಷ್ಟು ಬೇಗ ನಿಮ್ಮ ಪ್ರಾರಬ್ಧ ಕರ್ಮಗಳನ್ನಾಗಿರ್ಬೋದು ತೀರಿಸ್ಕೊಂಡು ನೀವು ಮುಂದೆ ಹೋಗ್ಬೋದು. ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಯಾವುದೇ ಯೂನಿವರ್ಸ್ ಆಗಲಿ ಬಂದು ಸಡನ್ನಾಗಿ ನಿಮ್ಗೆ ಏಟು ಕೊಡೋದಿಲ್ಲ. ಅದು ಕೆಲವು ಸೂಚನೆಗಳನ್ನು ಕೊಡುತ್ತೆ. ಆ ಸೂಚನೆಗಳ ಮುಖಾಂತರ ನೀವು ಅರ್ಥ ಮಾಡಿಕೊಂಡು ಅಲ್ಲೇ ನೀವು ಪಾಠನ ಕಲ್ತ್ರಿ ಅಂದರೆ ನಿಮ್ಮ ಜೀವನನ ಆದಷ್ಟು ಬೇಗ ಒಂದು ಉತ್ತಮ ರೀತಿಯಲ್ಲಿ ನೀವು ನಡೆಸೋದಕ್ಕೆ ಸಾಧ್ಯ ಅಂತ ಅರ್ಥ. ಅದು ಸೂಚನೆಗಳು ಕೊಟ್ಟು ನೋಡುತ್ತೆ. ನೀವು ಆಗಲೂ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಒಂದು ಸಣ್ಣದಾಗಿ ಏಟು ಕೊಟ್ಟು ನೋಡುತ್ತೆ. ಆವಾಗಲೂ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಮತ್ತೆ ನೀವು ಕಲಿಯೋವರೆಗೂ ಏಟು ಕೊಡ್ತಾನೆ ಇರುತ್ತೆ. ಅದು ಬಲ ಹೆಚ್ಚಾಗ್ತಾನೆ ಇರುತ್ತೆ ಆ ಏಟಿಂದ. ಸೊ ಎಷ್ಟು ಬೇಗ ನೀವು ಆ ಪಾಠನ ಕಲಿತೀರೋ ಅಷ್ಟು ಬೇಗ ನೀವು ಆ ಕರ್ಮಗಳನ್ನ ಕಳ್ಕೊಂಡು ಆ ಋಣಗಳನ್ನ ತೀರಿಸ್ಕೊಂಡು ಮುಂದೆ ನಿಮ್ಮ ಜೀವನನ ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ತಾ ಹೋಗ್ತೀರಾ. ಯಾಕೆಂದರೆ ನಿಮಗೆ ಆ ಪಾಠ ಕಲಿತಾ ಇದ್ದೀರಾ ಅಂದರೆ ನಿಮ್ಮ ಸೋಲ್ ಮೆಚೂರ್ ಆಗ್ತಿದೆ ಅಂತ ಅರ್ಥ. ನೀವು ಒಂದು ಯಾವುದೋ ಡಿಫಿಕಲ್ಟ್ ಸಿಚುವೇಶನ್ ಬರುತ್ತೆ ಅಂದ್ಕೊಳ್ಳಿ. ಆ ಸಿಚುವೇಶನ್ಗೆ ನೀವು ಫಸ್ಟು ಅನಲೈಸ್ ಮಾಡಿ, ಮೆಚೂರಾಗಿ ಥಿಂಕ್ ಮಾಡಿ, ಸ್ವಲ್ಪ ಪೇಷನ್ಸ್ಲಿ ಯೋಚನೆ ಮಾಡಿ, ಲಾಜಿಕಲಿ ಎಲ್ಲ ಥಿಂಕ್ ಮಾಡಿ ಅದಕ್ಕೆ ರೆಸ್ಪಾಂಡ್ ಮಾಡ್ತಿದ್ದೀರಾ ಅಂತ ಅರ್ಥ. ಅಂದರೆ ನೀವು ಅಷ್ಟು ಮೆಚೂರ್ ಆಗಿದ್ದೀರಾ ಅಥವಾ ಆ ಪಾಠಗಳನ್ನ ಕಲ್ತಿದ್ದೀರಾ ಅಂತ ಅರ್ಥ. ಒಂದು ವೇಳೆ ನೀವು ಆ ಸಿಚುವೇಶನ್ಗೆ ಒಂದು ಈಗೋಯಿಸ್ಟಿಕ್ ಆಗೋ, ಒಂದು ಅಗ್ರೆಸಿವ್ ಆಗೋ ನೀವು ಅದನ್ನು ರೆಸ್ಪಾಂಡ್ ಮಾಡ್ತಿದ್ದೀರಾ ಅಂತ ಆದರೆ ಅದರಿಂದ ನಿಮ್ಮ ಪ್ರಾರಬ್ಧ ಕಮ್ಮಿ ಆಗಲ್ಲ, ಇನ್ನೂ ನಿಮ್ಮ ಪ್ರಾರಬ್ಧ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಪ್ರಾರಬ್ಧನ ಕಮ್ಮಿ ಮಾಡ್ಕೊಳಕ್ಕಾಗಲ್ಲ. ಮತ್ತು ಇದೇ ಸೈಕಲಲ್ಲಿ ನೀವು ಮತ್ತೆ ಅದೇ ಸಿಚುವೇಶನ್ಸ್ನ ಫೇಸ್ ಮಾಡ್ತೀರಾ ಅಥವಾ ಅದೇ ವ್ಯಕ್ತಿಗಳನ್ನ ಫೇಸ್ ಮಾಡ್ತೀರಾ. ಅಂಥ ಸಿಚುವೇಶನ್ಗಳಲ್ಲೇ ಲೈಫು ನಿಮ್ಮನ್ನು ದೂಡುತ್ತೆ. ಸೊ ನಿಮ್ಮ ಪ್ರಾರಬ್ಧನ ಕಮ್ಮಿ ಮಾಡ್ಕೋಬೇಕು ಅನ್ನೋದಾದರೆ ನಿಮ್ಮ ಪ್ರಾರಬ್ಧದ ಒಟ್ಟಿಗೆ ನೀವು ಯಾವತ್ತೂ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿ, ರಿಯಾಕ್ಟ್ ಮಾಡಿಬಿಡಿ. ಮತ್ತು ಅದನ್ನು ಯಾವತ್ತೂ ಕಮ್ಮಿ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಈಗೋಗಳನ್ನ ಇಟ್ಕೋಬೇಡಿ. ಈ ಪ್ರಾರಬ್ಧ ಅನ್ನೋದು ನಿಮ್ಮ ತಂದೆ ತಾಯಿ ರೂಪದಲ್ಲಾದರೂ ಕಾಡಬಹುದು, ಅಥವಾ ಕೆಟ್ಟ ಗಂಡ ಹೆಂಡತಿ ರೂಪದಲ್ಲಾದರೂ ಕಾಡಬಹುದು, ಅಥವಾ ಕೆಟ್ಟ ಮಕ್ಕಳ ರೂಪದಲ್ಲಾದರೂ ಕಾಡಬಹುದು, ಅಥವಾ ಕೆಲಸದಲ್ಲಿ ಕೆಟ್ಟ ಬಾಸ್ ರೂಪದಲ್ಲಾದರೂ ಕಾಡಬಹುದು, ಅಥವಾ ಅನಾರೋಗ್ಯದ ರೂಪದಲ್ಲಿ ಕಾಡಬಹುದು, ಅಥವಾ ನಿಮ್ಮ ಹತ್ರ ದುಡ್ಡೇ ಇಲ್ಲದೆ ಒಂದು ಕೆಟ್ಟ ಸಿಚುವೇಶನ್ಗೆ ದೂಡಿ ಅದ್ರ ಮುಖಾಂತರ ಕಷ್ಟಗಳನ್ನ ಕೊಟ್ಟು ನಿಮ್ಮನ್ನು ಕಾಡಬಹುದು. ಸೊ ಈ ಥರ ಯಾವುದೇ ರೂಪದಲ್ಲಾದರೂ ನಿಮ್ಮ ಪ್ರಾರಬ್ಧಗಳು ನಿಮ್ಮ ಜೀವನದಲ್ಲಿ ಕಾಡಬಹುದು. ಸೊ ಅದನ್ನು ನೀವು ಒಂದು ಸಮಾಧಾನ ಚಿತ್ತದಿಂದ, ಒಂದು ಮೆಚೂರ್ಡ್ ಆಗಿ, ಒಂದು ಪಾಸಿಟಿವ್ ಅಪ್ರೋಚ್ ಇಟ್ಕೊಂಡು ನೀವು ಅದನ್ನು ಫೇಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಪ್ರಾರಬ್ಧಗಳನ್ನ ಕಮ್ಮಿ ಮಾಡಿಕೊಂಡು ಮುಗಿಸ್ಕೊಂಡು ನೀವು ನಿಮ್ಮ ಒಳ್ಳೆ ಕರ್ಮನ ಸಂಪಾದನೆ ಮಾಡಿಕೊಂಡು ನಿಮ್ಮ ಮುಂದಿನ ಜೀವನವನ್ನು ಚೆನ್ನಾಗಿ ನಿಭಾಯಿಸ್ಬೋದು. ಅದನ್ನು ಬಿಟ್ಟು ಅವ್ರು ಯಾರೋ ನನಗೆ ಮೋಸ ಮಾಡಿದ್ರು, ನಾನು ಮೋಸ ಮಾಡ್ತೀನಿ, ಅವ್ರು ಯಾರೋ ನನಗೆ ಅವಮಾನ ಮಾಡಿದ್ರು, ನಾನು ಮಾಡ್ತೀನಿ, ಅವ್ರು ನನಗೆ ಬೈದರು, ನಾನು ಮತ್ತೆ ತಿರುಗಿಸಿ ಅದನ್ನೇ ಮಾಡ್ತೀನಿ ಅಂತ ನೀವೇನಾದರೂ ಅದಕ್ಕೆ ರಿಯಾಕ್ಟ್ ಮಾಡ್ತಾನೆ ಇದ್ರಿ ಅಂದರೆ ನಿಮ್ಮ ಪ್ರಾರಬ್ಧ ಖಂಡಿತವಾಗ್ಲೂ ಕಮ್ಮಿ ಆಗಲ್ಲ. ಅದರಿಂದ ಮತ್ತೆ ಕೆಟ್ಟ ಕರ್ಮಗಳನ್ನ ಸೃಷ್ಟಿ ಮಾಡಿಕೊಂಡು ನಿಮ್ಮ ಪ್ರಾರಬ್ಧನ ಜಾಸ್ತಿ ಮಾಡ್ಕೊತಾನೆ ಹೋಗ್ತೀರಾ. ಮತ್ತು ಇದೇ ಸೈಕ್ಲಿಂಗಲ್ಲಿ ಸಿಕ್ಕಾಕೊತಾ ಹೋಗ್ತೀರಾ. ಹಾಗಾಗಿ ನಾನು ಹೇಳೋದು, ನಿಮ್ಮ ಪ್ರಾರಬ್ಧ ಎಷ್ಟೇ ಕಷ್ಟದ ಆಗಿರಲಿ, ಅದು ನಿಮ್ಮನ್ನು ಕಷ್ಟದಿಂದ ಅದನ್ನು ಪಾರು ಮಾಡೋದಕ್ಕೆ ಬಂದಿರುತ್ತೆ. ಈ ಜನ್ಮಕ್ಕೆ ಇಷ್ಟು ನೀನು ಪ್ರಾರಬ್ಧ ತೊಗೊಂಡು ಬಂದಿದೆಯಾ, ಇದನ್ನೆಲ್ಲ ಮುಗಿಸ್ಕೊ, ಇದರಿಂದ ಒಳ್ಳೆ ಕರ್ಮನ ಸಂಪಾದನೆ ಮಾಡ್ಕೊ, ಮುಂದಿನ ಜನ್ಮಕ್ಕೆ ನಿನ್ನ ಪ್ರಾರಬ್ಧನ ನೀನು ಚೆನ್ನಾಗಿ ಮಾಡ್ಕೊ ಅಂತ ಹೇಳೋದಕ್ಕೆ, ನಮಗೆ ಕಲಿಸೋದಕ್ಕೆ ಬಂದಿರುತ್ತೆ. ನಿಮ್ಗೆ ಯಾರು ಏನೇ ಮಾಡಿದ್ರು ಸುಮ್ಮನೆ ಇರಿ ಅಥವಾ ಯಾರು ಏನೇ ಹೇಳಿದ್ರು ಕೇಳಿಸ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ. ಅವ್ರು ಹೇಳೋದ್ರಲ್ಲಿ ಏನಾದರೂ ಒಳ್ಳೆ ವಿಷಯ ಇದೆಯಾ, ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಅಥವಾ ನಾನು ಕಲಿಯೋದಕ್ಕೆ ಏನಾದರೂ ಇದೆಯಾ ಅನ್ನೋದನ್ನು ಥಿಂಕ್ ಮಾಡಿ
ಒಂದು ವೇಳೆ ಅವ್ರು ಹೇಳೋದ್ರಲ್ಲಿ ನಿಜ ಇತ್ತು ಅನ್ನೋದೇ ಆದರೆ ಖಂಡಿತವಾಗ್ಲೂ ನೀವು ಅದನ್ನು ತಗೊಳ್ಳಿ ತಿದ್ಕೊಳ್ಳಿ. ದೇವರು ಈ ಮುಖಾಂತರ ಅವ್ರ ಮುಖಾಂತರ ನಿಮಗೆ ಇದನ್ನು ತಲುಪಿಸ್ತಾ ಇರ್ತಾನೆ. ಸೊ ಹಾಗಾಗಿ ಅದನ್ನು ಅಕ್ಸೆಪ್ಟ್ ಮಾಡಿ ನಿಮ್ಮಲ್ಲಿ ನೀವು ಏನಾದರೂ ಅದು ತಿದ್ಕೋಬೇಕು ಅನ್ನೋದಿದ್ದರೆ ಖಂಡಿತವಾಗ್ಲೂ ತಿದ್ಕೊಳ್ಳಿ. ಅಥವಾ ಇಲ್ಲ ಅವ್ರೇನೋ ಅವ್ರದ್ದು ಲೆಕ್ಕಾಚಾರದಲ್ಲಿ ಅವ್ರ ಪರ್ಸ್ಪೆಕ್ಟಿವಲ್ಲಿ ನಿಮಗೆ ಸುಮ್ಮನೆ ಏನೋ ಹೇಳಬೇಕು ಅಂತ ಹೇಳ್ತಿದ್ದಾರೆ ಅಥವಾ ನಿಮ್ಮನ್ನು ಟ್ರಿಗರ್ ಮಾಡೋದಕ್ಕೋಸ್ಕರ ಹೇಳ್ತಿದ್ದಾರೆ ಅನ್ನೋದಾದರೆ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಆದ್ದರಿಂದ ಅಲ್ಲಿಂದ ಸುಮ್ಮನೆ ಸೈಲೆಂಟಾಗಿ ಹೊರಟು ಬಿಡಿ ಅಷ್ಟೇ. ಸೊ ಇಷ್ಟನ್ನು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಕ್ರಿಯಾಮನ ಕರ್ಮ ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ನಮಸ್ಕಾರ.